ಹಾಯ್ ಫ್ರೆಂಡ್ಸ್, ನಿನ್ನೆ ನೈಟ್ ಫುಲ್ ಟಯರ್ಡ್ ಆಗಿತ್ತು ಅಂತ ಬೇಗ ಹೋಗಿ ಮಲ್ಕೊಂಡೆ. ಬೆಳಗ್ಗೆ ಬಂದು ನೋಡಿದ್ರೆ ತುಂಬ ಪಾತ್ರೆ ಇತ್ತು. ಫಸ್ಟು ಕ್ಲಿಯರ್ ಮಾಡಬೇಕು ಅಂತ ಪಾತ್ರೆನೆಲ್ಲ ಕ್ಲೀನಾಗಿ ಫಸ್ಟ್ ತೊಳೆದು ಖಾಲಿ ಮಾಡಿಕೊಂಡೆ. ಆವಾಗಲೇ ಅರ್ಧ ಕೆಲಸ ಆಗಿರುತ್ತೆ, ಇಲ್ಲ ಕಿಚನ್ ನೋಡೋಕ್ಕೂ ಚೆನ್ನಾಗಿರಲ್ಲ. ಹಂಗೆ ಎಲ್ಲ ತೊಳೆದ್ಬಿಟ್ಟು ಸಿಂಕು ತೊಳ್ಕೊಂಡೆ. ಆಮೇಲೆ ಈ ಕಡೆ ಸ್ಟವ್ವು ಸ್ವಲ್ಪ ಗಲೀಜಾಗಿತ್ತು, ಸ್ಟವ್ವನ್ನು ಚೆನ್ನಾಗೆ ತಿಕ್ಕಿ ತೊಳ್ಕೊಂಡೆ. ಕೆಳಗಡೆನೂ ಅಷ್ಟೇ ಟೀ ಉಕ್ಕಿರುತ್ತಲ್ಲ, ಕೆಳಗಡೆ ಸ್ಟವ್ ಕೆಳಗಡೆನೂ ತೊಳ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಜಿಡ್ಡಾಗಿತ್ತು, ಎಲ್ಲ ಒರೆಸ್ಬಿಟ್ಟು ಅದನ್ನು ಸೆಟ್ ಮಾಡಿಕೊಂಡೆ. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಲೈಮು, ಬಿಸಿ ನೀರು ಮತ್ತು ಡಿಟರ್ಜೆಂಟ್ ಹಾಕ್ಕೊಂಡೆ. ಯಾಕೆಂದರೆ ನೆನ್ನೆ ಚಿಕನ್ ಮಾಡಿದ್ನಲ್ಲ, ಓವನಲ್ಲಿ ಮಸಾಲ ಬಿದ್ದುಬಿಟ್ಟು ಎಲ್ಲ ಸುಟ್ಟೋದಂಗೆ ಆಗಿತ್ತು. ಅದಕ್ಕೆ ಫಸ್ಟು ಮಸಾಲ ಎಲ್ಲ ಎತ್ತಿದೆ. ಆಮೇಲೆ ಈ ಬಿಸಿ ನೀರನ್ನು ಅದರೊಳಗಡೆ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟೆ. ಎಣ್ಣೆ ಜಿಡ್ಡೆಲ್ಲ ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ತಿಕ್ಕಿ ಬಟ್ಟೆಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಹೋಗ್ತಾ ಇರಲಿಲ್ಲ, ಆದರೂ ತಿಕ್ಕಿ ಒರೆಸ್ಕೊಂಡೆ. ಫಸ್ಟು ಚಂಡಿ ಬಟ್ಟೆಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಒಣಗಿದ ಬಟ್ಟೆಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದು ವಸ್ತು ತುಂಬ ಇಂಪಾರ್ಟೆಂಟ್ ಅಲ್ವಾ. ನಂದು ಫಸ್ಟು ಓವನ್ ಹಾಗೆ ಹಾಳಾಗೋಗಿತ್ತು, ಅದಕ್ಕೆ ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.